ನಮಸ್ಕಾರ. ಈಗ ಇವತ್ತು ನಾವು ಜನರಿಗೆ ಒಂದು ಭರವಸೆ, ಪೊಲೀಸ್ ಇಲಾಖೆಯಿಂದ ಒಂದು ಭರವಸೆ ಕೊಡ್ಲಿಕ್ಕೆ ಈಗ ಬಂಗಾರಪೇಟೆಯಿಂದ ಒಂದು ಟ್ರೈನ್ ಹತ್ತಿ ಮಾರಿಕೊಮ್ಮ ತನಕ ಬಂದಿದ್ದೀವಿ. ಈಗ ನಾವು ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ತಂಡ ಮಾಡಿ, ಪ್ರತಿಯೊಂದು ಕೋಚಲ್ಲಿ ಒಂದು ತಂಡ ಮಾಡಿ ಜನರಿಗೆ ಅರಿವು ಮೂಡಿಸಿದೀವಿ. ಅಲ್ಲಿ ಡ್ರಗ್ಸ್ ಬಗ್ಗೆ, 112 ಬಗ್ಗೆ, 1930 ಸೈಬರ್ ಕ್ರೈಮ್ ಬಗ್ಗೆ, ಮತ್ತೆ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದ್ರ ಬಗ್ಗೆ ಆರಾಮಾಗಿ ಹೇಳ್ಬಹುದು, ಅದ್ರ ಬಗ್ಗೆ ಅವರಿಗೆ ಹೇಳಿದೀವಿ. ಈ KGF ಅಲ್ಲಿ ರೌಡಿ ಫ್ರೀ ಮಾಡ್ಲಿಕ್ಕೆ ನಮ್ಮ ಏನು ಕ್ರಮ ತಗೊಳ್ತಾ ಇದೀವಿ, ಅದ ಕ್ರಮದಲ್ಲಿ ಇದು ಕೂಡ ಒಂದು ಸ್ಟೆಪ್ ಇದೆ. ಟ್ರೈನ್ ಅಲ್ಲಿ ಕೂಡ ಕೆಲವು ರೌಡಿಗಿರಿ ಮಾಡ್ತಾರೆ, ಈ ತರ ಯಾರು ಮಾಡಬಾರ್ದು. ಯಾರು ಮಾಡಿದರೆ ಅವ್ರ ಮೇಲೆ ನಾವು ಮುಂದಿನ ದಿನದಲ್ಲಿ ಸೂಕ್ತ ಕ್ರಮ ತಗೊಳ್ತೀವಿ. ಅವರು ಕೆಲವು ಸಮಸ್ಯೆ ಹೇಳಿದ್ದಾರೆ, ಲೇಟ್ ನೈಟ್ ಇರ್ಲಿ, ಟ್ರೈನ್ ಬರ್ತಲ್ಲಿ ಕೆಲವು ಸಮಸ್ಯೆ ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡಿ, ಅಲ್ಲಿ ಟ್ರೈನ್ ಅಲ್ಲಿ ಯಾರು ಡ್ರಿಂಕ್ ಮಾಡ್ತಾರೆ, ಸ್ಪಿಟ್ ಆಡ್ತಾರೆ ಅಥವಾ ಗಾಂಜಾ ಸೇರ್ತಾರೆ, ಅವ್ರ ಮೇಲೆ ಕೇಸ್ ಬುಕ್ ಮಾಡಿ. ರೈಲ್ವೆ ಇಲಾಖೆ ಇವತ್ತು ರೈಲ್ವೆ ಅಧಿಕಾರಿ ಕೂಡ ನಮ್ಮ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಜಾಯಿಂಟ್ ನಾವು ಪೆಟ್ರೋಲಿಂಗ್ ಮಾಡಿದ್ದೀವಿ. ಸೊ ದಟ್ ಪಬ್ಲಿಕ್ ಅಲ್ಲಿ ಒಂದು ಅರಿವು ಮೂಡಿಸಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ಈಗ ನಾವು ನಮ್ಮ ಇಲಾಖೆಯಿಂದ ನಾವು ಪೊಲೀಸ್ ನಾವೆಲ್ಲ ಇದ್ದೀವಿ, ಟ್ರೈನಲ್ಲಿ ಒಬ್ರು ಇಲ್ಲ. ಬಹಳ ಹೆಣ್ಮಕ್ಳು ಕೂಡ ಬರ್ತಾರೆ, ಬೆಂಗಳೂರು ಕೆಲಸ ಹೋಗ್ತಾರೆ, ಇಲ್ಲಿ ಬರ್ತಾರೆ. ಅವ್ರಿಗೆ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ, ಭಯ ಮುಕ್ತಿಯಿಂದ ಇಲ್ಲಿ ತಿರುಗಾಡಬೇಕು, ಕೆಲಸಕ್ಕೆ ಹೋಗ್ಬೇಕು. ಅದು ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಜನರಿಗೆ ಎಲ್ಲ ನಮ್ಮ ಇಲಾಖೆಯಿಂದ ಮನವಿ ಇದೆ, ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ, ರೌಡಿ ಯಾರು ಮಾಡ್ತಾರೆ ಅಥವಾ ಬೇರೆ ಟ್ರೈನಲ್ಲಿ ಡ್ರಿಂಕ್ ಮಾಡ್ತಾರೆ ಅಥವಾ ಆಲ್ಕೋಹಾಲಿಸಂ ಡ್ರಗ್ಸ್ ಇರ್ತಾರೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ಬೇಕು. 9480802700 ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ಮತ್ತೆ 112 ಹೆಲ್ಪ್ ಲೈನ್ ನಂಬರ್ ಇದೆ, ಅಲ್ಲಿ ನಾವು ಮಾಹಿತಿ ಕೊಡ್ಬೋದು. ಬೆಳಿಗ್ಗೆ ಅದು ಹೇಳಿದ್ದಾರೆ, ನಾವು ನೋಡ್ತೀನಿ, ಕ್ರಮ ತಗೊಳ್ತೀವಿ. ನಿಮ್ಗೆ ಕೂಡ ಬಿಡ್ತಾ ಇಲ್ಲ. ಇದು ರಿಸರ್ವ್ ಕೋಚ್ ಕೂಡ ಇದೆನಾ ನಿಮ್ದು? ಅಲ್ಲಿ ಒಂದು ರಿಸರ್ವ್ ಕೋಚ್ ಇರುತ್ತೇನಾ? ಓಕೆ, ಸರಿ, ನಾವು ಕ್ರಮ ತಗೊಳ್ತೀವಿ. ಓಕೆ, ಸರಿ, ಓಕೆ. ಎಲ್ಲಿ ಜಾಗ, ಎಲ್ಲಿ, ಯಾವ ಪ್ಲೇಸ್ ಅಲ್ಲಿ? ಜೋಲಾರ್ಪೇಟೆ ಎಕ್ಸ್ಪ್ರೆಸ್. ಜೋಲಾರ್ಪೇಟೆ ಬಂಗಾರಪೇಟೆ ಬರುತ್ತೆ. ಓಕೆ, ಓಕೆ, ಥ್ಯಾಂಕ್ ಯು. ಸೈಡ್ ಬಂದ್ಬಿಡಪ್ಪ, ಸೈಡ್ ಕೂತ್ಕೋತಾರೆ, ಯಾರು ಕೆಪಾಸಿಟಿ ಇದೆ, ಜಾಗ ಇಲ್ಲ, ಕೂತ್ಕೋತಾರಲ್ಲ, ನಮ್ಗೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಸ್ಟೆಪ್ ಅಲ್ಲಿ ನಿಂತ್ಕೋತೀವಿ. ಅದು ಮಾತ್ರ ಸ್ವಲ್ಪ ರಿಕಮೆಂಡ್ ಮಾಡ್ತೀವಿ, ಬಟ್ ಅದು ನನ್ನ ಕೈಯಲ್ಲಿ ಇಲ್ಲ. ಬೆಲೆಗೆ ತುಂಬಾ ಕಷ್ಟ ಆಗ್ತದೆ ಅಂತ, ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಮೀನ್ಸ್ ಜಾಗ ಸಿಗ್ತಲ್ಲ, ಸೀಟ್ ಇಲ್ಲದ ಪರ ನಿಂತ್ಕೊಂಡು ಹೋಗೋದು, ಬಟ್ ಒಳಗೆ ಹೋಗೋದು ಆಗ್ಬಿಡುತ್ತೆ. 4 ಕೋಚ್ ಬಂದ್ರೆ ತುಂಬಾ ಕಷ್ಟ ಸರ್. 16 ಕೋಚ್ ಇದ್ರೆ ಟೆನ್ಷನ್ ಇಲ್ಲ ಸರ್.
ಇದು 16 ಕೋಚ್ ಇದೆ. ಹೌದಾ ಈ ಟೆನ್ಷನ್ ಇಲ್ಲ. 16 ಕೋಚ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ಕೋಚ್ ಬಂದಾಗ ಕೋಚ್ ಪ್ರಶ್ನೆ ಇಲ್ಲ. ಹೀರೋದಲ್ಲಿ ಬರುತ್ತೆ ಇದು ರಾಂಗ್ ಬರುತ್ತೆ ಆ ಪ್ಲಾಟ್ಫಾರ್ಮ್ ಬರ್ತದೆ ಅದು ಬೆಂಗಳೂರು ಹೋಗೋ ರೂಟ್ ಪ್ಲಾಟ್ಫಾರ್ಮ್ ಅದು ಇದು ಬೆಂಗಳೂರಿಂದ ಚೆನ್ನೈ ಹೋಗೋ ಪ್ಲಾಟ್ಫಾರ್ಮ್. ಓಕೆ ಸಮಸ್ಯೆ ಇದೆ ಸರ್. ಹೇಳಿ ಎಷ್ಟು ಸರ್ ಬಂದಿದೆ ಹೇಳಿ. Okay, good. Thank you. Any problem, just let us know. Okay. Take care. Thank you. Thank you. Late night train ಇಲ್ಲಿ. ಇದು ಟ್ರೈನ್ ಹೋಗುತ್ತೆ ಹಾ. ನೈಟ್ ಟ್ರೈನ್ ಅಲ್ಲಿ ಮಾತ್ರ 8 ಗಂಟೆ ಟ್ರೈನ್ 8:30 ಬರುತ್ತೆ. ಒಂದು ಗಂಟೆ ಬಿಟ್ಟ ತಕ್ಷಣ ಎಲ್ಲ ತೋರಿಸ್ಬಿಡ್ತಾರೆ. ಬಾಟಲ್ ಎಲ್ಲ ಮಿಕ್ಸ್ ಅದು ಹೇಳಿದ್ದಾರೆ, ಅದು ಗಮನಕ್ಕೆ ತಂದಿದ್ದಾರೆ. ನಾವು ಇಳಿಸಿ ಇದು ನೀವು ಹೇಳಿದಿರಿ, ನಾವು ಈಗ ಲೇಟ್ ನೈಟ್ ಟ್ರೈನ್ ಕೂಡ ನೆಕ್ಸ್ಟ್ ಮಾಡ್ತೀವಿ. ಅವ್ರಿಗೆ ಕೇಸ್ ಬುಕ್ ಮಾಡಿ ಸ್ವಲ್ಪ ಆಕ್ಷನ್ ತಗೊಳ್ತೇವೆ. ಟ್ರೈನ್ ಅಲ್ಲಿ ಬರ್ಬೇಕಂದ್ರೆ ಒಂಥರ ಎನಿ ಪ್ರಾಬ್ಲಮ್ 112 ನೆನಪಿಗೆ ಇಟ್ಕೊಳ್ಳಿ. ಎನಿ ಪ್ರಾಬ್ಲಮ್ 112 ಕಾಲ್ ಮಾಡಿ. ಏನೋ ಆಗ್ತದೆ ನಾವು ಬೆಲ್ಟ್ 5 ಗಂಟೆ ಎದ್ದು ಬರೋದು ನಮಗೆ ಎಲ್ಲ ನಂಬರನ್ನ ನಾವು ಬಂದು ಅವರು ರೆಸ್ಪಾನ್ಸ್ ಮಾಡೋ ಕೆಲಸ ಆಗುತ್ತೆ. ಟ್ರೈನಲ್ಲಿ ಅಷ್ಟೇ ಅಲ್ಲ, ನೀವು ಡೈಲಿ ಈಗ ಊರಲ್ಲಿ ಇರ್ತೀರಾ, ಊರಲ್ಲಿದ್ದಾಗೇನೋ ಯಾರೋ ಹೊಡೆದಾಡ್ಕೊಂತಿರ್ತಾರೆ, ಇಲ್ಲ ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅಂತವುಗಳನ್ನ ಅಟ್ಲೀಸ್ಟ್ 112 ಕಾಲ್ ಮಾಡಿದ್ರೆ ಇಮಿಡಿಯೇಟ್ ಪೊಲೀಸರು ಬಂದು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಲ್ಲಿ ಸಮಸ್ಯೆ ಏನಾಗಿರುತ್ತೆ ಅದನ್ನ ಬಗೆಹರಿಸಕ್ಕಂತ ಕೆಲಸ ಮಾಡ್ತಾರೆ. ನೀವು 112 ಕಾಲ್ ಮಾಡಿದ್ರೆ ನಿಮ್ಮ ಹೆಸರನ್ನು ಯಾವುದೇ ಕಾರಣಕ್ಕೂ ಬಹಿರಂಗ ಮಾಡಂಗಿಲ್ಲ. ಇವರೇ ಹೇಳಿದಾರೆ ಅಂತ ಯಾವುದೇ ಕಾರಣಕ್ಕೂ ನಾವು ಡಿಸ್ಪ್ಲೇ ಮಾಡಂಗಿಲ್ಲ. ಅದು ಗೌಪ್ಯವಾಗಿರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಯಾವುದೇ ಇನ್ಸಿಡೆಂಟ್, ಅಪಘಾತ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಅಥವಾ ಮನೆ ಕಳ್ತನ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆದಾಗ 112 ಕಾಲ್ ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಪೊಲೀಸರು ಈ KGF ಮತ್ತು ಬಂಗಾರಪೇಟೆ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಏನಾಗಿದೆ ಅಂತಂದ್ರೆ 5 ರಿಂದ 7 ನಿಮಿಷಗಳಲ್ಲಿ ನಮ್ಮ ಪೊಲೀಸರು ಪೊಲೀಸ್ ವೆಹಿಕಲ್ ಸಮೇತ ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕೆಲಸನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ 112 ಕರೆ ಮಾಡಿ ಏನೇ ಇನ್ಸಿಡೆಂಟ್ ಇದ್ರೂ ಕಂಪ್ಲೇಂಟ್ ರೈಸ್ ಅನ್ನು ಮಾಡಿ. ನೆಕ್ಸ್ಟ್ ಈಗ ನಿಮ್ಮ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಅಮೌಂಟ್ ಏನಾದ್ರೂ ಕಟ್ ಆಗ್ತಾ ಇದೆ ಅಂದ್ರೆ, ಈಗ 50,000 ಅಮೌಂಟ್ ಇರುತ್ತೆ ಅಕೌಂಟ್ ಅಲ್ಲಿ, ಅದು ಸಡನ್ ಆಗಿ ಕಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಆಗಿ ಒಂದು ಗೋಲ್ಡನ್ ಅವರ್ ಅಂತ ಇರುತ್ತೆ. ಆ ಗೋಲ್ಡನ್ ಅವರ್ ಅಂತಂದ್ರೆ ಒನ್ ಅವರ್ ಕಟ್ ಆದಂತ 1 ಅವರ್ ಅಲ್ಲಿ ಬಿಫೋರ್ 1 ಅವರ್ ಒಳಗಡೆ ಏನ್ ಮಾಡ್ಬೇಕಂದ್ರೆ 1930 ಸೈಬರ್ ಹೆಲ್ಪ್ ಲೈನ್ ಅಂತ ಮಾಡಿದೀವಿ. ಅದಕ್ಕೆ ನೀವೇನಾದ್ರೂ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ರೆ ಅಕೌಂಟ್ ಏನ್ ಟ್ರಾನ್ಸಾಕ್ಷನ್ ಆಗಿರುತ್ತೆ ಅದನ್ನ ಹೋಲ್ಡ್ ಮಾಡ್ತಕ್ಕಂಥ ಕೆಲಸವನ್ನ 1930 ಹೆಲ್ಪ್ ಲೈನ್ ಕಂಟ್ರೋಲ್ ರೂಮ್ ಅವ್ರು ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. 1930 ಎಷ್ಟು ಬೇಗ ಇದೆ ಅಷ್ಟು ಸಾಧ್ಯ ಅಷ್ಟು ಬೇಗ ಏನ್ ಮಾಡ್ಬೇಕಂದ್ರೆ ನೀವು 1930 ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬೇಕು. ಈ ತರ ಅದನ್ನ ಹೆಲ್ಪ್ ಲೈನ್ ಬಳಸ್ಕೋಬಹುದು. ಮತ್ತೆ ಏನೇ ಇನ್ಸಿಡೆಂಟ್ ಆದ್ರೆ 112 ಕಾಲ್ ಮಾಡಬೇಕು. ನೆಕ್ಸ್ಟ್ ಡೈಲಿ ಓಡಾಡ್ತಿರ್ತೀರಿ, ಏನೋ ಸಸ್ಪೆಕ್ಟೆಡ್ ಬ್ಯಾಗ್ಸ್ ಇರ್ತವೆ, ಬ್ಯಾಗು ಸಸ್ಪೆಕ್ಟೆಡ್ ವ್ಯಕ್ತಿ ಡೈಲಿ ಇವನು ಡೈಲಿ ಓಡಾಡ್ತಾನೆ, ಡೈಲಿ ತೊಂದರೆ ಕೊಡ್ತಾನೆ ಅಂತಂದ್ರೆ ನೀವು 112 ಕಾರ್ಯ ಮಾಡಿ ಏನು ಎಂಟ್ರಿ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಂಥ ಟ್ರೈನಲ್ಲಿ ಮೂವ್ ಆಗ್ತಾ ಇದೀವಿ ಸರ್, ನೆಕ್ಸ್ಟ್ ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಇಮಿಡಿಯೇಟ್ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಗದಗಿಗೆ ಸ್ವರ್ಣ 20 ನಿಮಿಷ ಆದಮೇಲೆ ಒಳಕ್ಕೆ ಬರುತ್ತೆ, ಎಕ್ಸ್ಪ್ರೆಸ್ ಬರುತ್ತೆ, ಅದಕ್ಕೆ 10 ನಿಮಿಷ ಆಯಿತು, 30 ನಿಮಿಷ ಅದರಲ್ಲಿ ಆಯಿತು. ವೈಟ್ ಫುಲ್ಲು 9 ಗಂಟೆ ಹೋಗ್ಬೇಕು, 8ವರೆಗೆ ಹೋಗುತ್ತೆ, ಮಧ್ಯದಲ್ಲಿ ಗೇಟ್ ಆಗಲ್ಲ, ಇನ್ನೂ ಲೇಟ್ ಮಾಡಿಕೊಟ್ರೆ ಏನಾದ್ಮೇಲೆ ಹಿಂದ್ಗಡೆ ಕುತ್ಕೊಂಡಿದ್ದೆ, ಜನ ಕುತ್ಕೊಂಡಿರ್ತವರಲ್ಲ ಇದಕ್ಕೆ ಬಂದ್ಬಿಡ್ತಾರೆ ಲೇಟಿಂದ. ಅದರಲ್ಲಿ ತುಂಬ ಪ್ರಾಬ್ಲಮ್. ಅದಕ್ಕೂ ಅಲ್ಲಿಂದು ಆ ಪ್ಲಾಟ್ಫಾರ್ಮ್ ಮಾಡಿದೆ, ಅದೊಂದು ಕರೆಕ್ಟ್ ಆದ ಬಂದ್ಬಿಡುತ್ತೆ.
ಅದು ನೀವು ರೈಲ್ವೆ ಅವರಿಗೆ ಸ್ವಲ್ಪ ಮನವಿ ಕೊಡಬೇಕು, ಸಜೆಷನ್ ಕೊಡಬೇಕು. ಕೊಡ್ತೀನಿ ಸಹ ನಾವು ಕೂಡ ಯಾವಾಗ ರೆಕಮೆಂಡ್ ಮಾಡ್ತೀವಿ. ரொம்ப கஷ்டப்படுறாங்க ஜனங்க. ಬೇರೇನೋ ಯಾರು ಗಲಾಟೆ ಮಾಡ್ತಾರೆ ಅದೇ இடத்துக்கு தான் வந்து சண்டை வருது. சண்டை வருது. ರಾತ್ರಿ ನೈಟ್ ಮಾರ್ನಿಂಗ್ 6 ರಿಸರ್ವ್ ಮಾಡಿಬಿಡ್ತಾರೆ, ಹೇಗೆ ಮಾಡಿಬಿಡ್ತಾರೆ. ಜನರಲ್ಲಿ ಜಾಗಲಿ ಲೈಕ್ ಫುಲ್ ಸೀಟ್ಸ್ ಬಂಗಾಳ ಕೂಡ ಕೊಡೋದಿಲ್ಲ. ನನ್ನ ಪ್ರಾಬ್ಲಮ್ ನೈಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾರು ಲೈಕ್ ಸೆಕೆಂಡ್ ಫಸ್ಟು 3-4 ಕೋಚ್ ಹೊಡಿತಾರೆ ಇಲ್ಲಿ ವಾಶ್ ಇವರು ಮಾತಾಡ್ತಾರೆ, ಯಾರು ಬಂದು ಕಂಪ್ಲೇಂಟ್ ನಂಬರ್ ಇದೆ ಬಟ್ ನಮಗೆ ಗೂಗಲಲ್ಲಿ ಸರ್ಚ್ ಮಾಡಿ KGF ಪೊಲೀಸ್ ಮಾಡಿದ್ರೆ ನಮಗೆ ಏನು ಮಾಡಿದ್ರು ಎಲ್ಲಿಂದ ಅವರು ಸ್ವಲ್ಪ ಇಲ್ಲಿಂದ ಕೊಡಿಸಿಗೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ನಾವು ಅಲ್ಲಿ ಮಾಡಿಕೊಂಡು ಹೇಳ್ತೀನಿ ಅವನಿಗೆ ಅಷ್ಟೊಂದು ನಮಗೆ ಸಮಯ ಸಿಗುತ್ತೆ. ಯಾವ ಕೋಶಲ್ಲಿ ಕೊಡಿತಾರೆ ನಿಮ್ಮದು ಹೆಸರು ಹೇಳಿಲ್ಲ, ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ಯಾವುದೇ DSP ಇನ್ಸ್ಪೆಕ್ಟರ್ ಅದು ನಮಗೆ ಡೈರೆಕ್ಟ್ ಮಾಡಿದ್ರೆ ಈ ಕೋಚಲ್ಲಿ ಕೊಡಿತಾ ಇದ್ದಾರೆ ಮೆಸೇಜ್ ಮಾಡಿ கம்ப்ளைண்ட் இருக்குதாமா, எதனா தொந்தரவு இருக்குதா, ட்ரெயினில் வந்து போகிறதுன்னு கேட்குறாங்க. चार आदमी के जगह पर हम लोग तो यही डालता बोल रहा हूँ नहीं बैठता कहाँ 4 स्टाफ आने के बाद आके बैठता है. क्यों टिकट खरीदता उधर से आदमी कहीं तो सीट पकड़ के जाता बिड़ो दिन वर्ष ನೀವು ಸರ್ ಕೇಸ ಬುಕ್ ಮಾಡಿದ್ದೀರಿ, ಇವ್ರು ಏನು ಮಾಡ್ತಾರೆ ಬರ್ತೀರಾ ವಾರ 2 ದಿವಸ ಕಳಿಸಿ, 1-2 ಪೀಸ್ ಯಾಕೆ ಕಳಿಸ್ತಾ ಇಲ್ಲ? ತಿಂಗಳಲ್ಲಿ 8 ದಿವಸ ಕಳಿಸೋಕ್ಕಾಗಲ್ಲ. ಪೀಸಿ ಗಲಾಟೆ ಇಟ್ಕೊಂಡು ಏನು ಮಾಡ್ತಾರೆ? ಪ್ಲೀಸ್ ಟೇಕ್ ಕೇರ್ ಆಫ್ ದಿಸ್. ಪಬ್ಲಿಕ್ ವಿ ಆರ್ ಟೆಲ್ಲಿಂಗ್ ಯು. ಹೇಳ್ಬೇಡಿ ಸರ್, ಪಬ್ಲಿಕ್ ನೀವೇನು ತಪ್ಪು ಜಾಗ ಇಟ್ಕೊಂಡ್ಬಿಟ್ಟು ಜಾಗ ಕೊಡೋಲ್ಲ, ನೀವು ಹೋಗುವಾಗಲೇ ಇಟ್ಕೊಂಡ್ಬಿಡ್ತಾರೆ ಜಾಗ ಕೊಡೋಲ್ಲ. ಮಾರ್ನಿಂಗ್ 4:30 ಅದರಲ್ಲಿ ಮಾತ್ರ ಜಾಗ ಕೊಡಲ್ಲ, ಬೇರೆ ಬರೋರಿಗೆ ಮಾತ್ರ ಇಟ್ಕೊಳ್ತಾರೆ. ಆದರೆ ಇಲ್ಲಿ ಬರೋರಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail. Pure and clean. No compromise. Best quality. Family restaurant. 100% Hambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore,
opposite to Karur Vaishya ATM, Aladamira, Bemmal Nagar, KGF.